ಈಗ ನೀನು ಹೇಳ್ದಂಗೆ ಈಸಿಯಾಗಿ ಬಿಟ್ಬಿಡ್ತೀಯ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ? ಆಯ್ತಪ್ಪ, ನಾನು ಎಕ್ನಾಲಜಿ ಮಾಡಿದೆ, ನಾಳೆ ಏನು ಹೇಳ್ತೀಯ ಗೊತ್ತಾ? ಅದೊಂದು ಕಟ್ ಮಾಡಿಬಿಡ್ರಿ, ತೋರಿಸ್ರಿ. ಅವ್ನು ಲಾಸ್ಟಿಗೆ ಹೇಳ್ತಾನಲ್ಲ, ಸ್ಪೆಕ್ಸ್ ಹಿಂಗೆ ಮಾಡಿಕೊಂಡು ನಮ್ಮ ಫಸ್ಟ್ ಇಂಟರ್ವ್ಯೂವಲ್ಲಿ ಕಣ್ ಕಾಣದವನಂತಾರ. ಅವನು ನಮ್ಮ ಮಂತ್ರಿಗೆ ಗ್ರಾಚಾರ ಮಂತ್ರಿ ಅಂತ ಕರೀತಾನೆ. ಈಗ ಇವನ ಗ್ರಾಚಾರ ಎಲ್ಲಿ ಬಂದಿದೆ ಅಂತ ಈಗ ಅವನಿಗೆ ತಿಳಿತಾ ಇದೆ. ನನ್ನ ಗ್ರಾಚಾರ ಮಟ್ಟಣ್ಣವರನ್ನು ನಂಬ್ಕೊಂಡ್ಬಿಟ್ಟು ಮೆಟ್ಟಿಲ್ಲದಂಗೆ ಜನಗಳು ಹೊಡಿತಾರೆ. ಇನ್ನು ಮೆಟ್ಟಲ್ಲಿ ಓಡಿದ್ಬಿಟ್ಟು ಮೆಟ್ಟಣ್ಣವ್ರು ಹೇಳಿದಂಗೆ ಕತ್ತೇಲಿ ಮೆರವಣಿಗೆ ಮಾಡುವ ಟೈಮ್ ಬಂದಿದೆ ಅಂತ ಅವ್ನ ಗ್ರಾಚಾರ ಅವ್ರಿಗೆ ಗೊತ್ತಾಗ್ತಾ ಇದೆ. ಆಡಿಯೋ ಕೇಳಿಸ್ಕೊಳ್ಳೋಣ ಸರ್. ಆಡಿಯೋ ಇದೆನಾ? ಒಂದು ಸ್ವಲ್ಪ ಕೇಳಿಸ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ನಾವು ಪವರ್ ಟಿ ವಿ ಏನಾದರೂ ಮಾಡಿದ ಕೂಡಲೇ ಎಕ್ಸ್ಕ್ಲೂಸಿವ್ ಇರುತ್ತೆ ಅಂತ ನಿಮ್ಗೊಂದು ಆಸೆ ಇರುತ್ತೆ. ಇವತ್ತು ಹೇಳಿದ್ದೀವಿ, ಡೇಟ್ ವೈಸ್ ಒಂದು ಚಾಲೆಂಜ್ ಕೊಟ್ಟಿದ್ದೀವಿ. ಅಣ್ಣನಿಗೆ, ತಿಮ್ಮನಿಗೆ, ತಮ್ಮನಿಗೆ, ಎಲ್ಲರಿಗೂ ಕೊಟ್ಟಿದ್ದೀವಿ. ಇವತ್ತು ನನ್ನ ಅಪ್ಪನ ಬಗ್ಗೆ ಮಾತಾಡ್ತಾ ಇದ್ದ, ನಾ ಒಳ್ಳೆ ಮನುಷ್ಯ ಅಂತ ನಾನು ಅವನಿಗೆ ಹೇಳಿದ್ದೀನಿ. ನೀನು ಒಂದು ಒಳ್ಳೆ ಅಪ್ಪನಿಗೆ ಹುಟ್ಟಿದ್ದಾದರೆ, ಒಂದೇ ಅಪ್ಪನಿಗೆ ಹುಟ್ಟಿದ್ದಾದರೆ ನನ್ನ ಹತ್ರ ಚಾಲೆಂಜ್ ತಗೋ ಅಂತ ಹೇಳಿದ್ದೀನಿ. ಈಗ ಸುಜಾತಾ ಆಂಟಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಆಂಟಿ ಪಕ್ಕದ ಮನೆಯವರು ನಮ್ಮ ಹತ್ರ ಮಾತಾಡೋರೆ. ಮತ್ತು ಆಂಟಿ ಲಿವಿಂಗ್ ರಿಲೇಷನ್ಶಿಪ್ ಯಾರೊಟ್ಟಿಗಿದ್ರಲ್ಲ ಅವರು ಜಾನ್ವರಿಯಲ್ಲಿ ತೀರ್ಕೋತಾರೆ. ಅದನ್ನು ಪಕ್ಕದ ಮನೆಯವರು ಹೇಳಿದ್ದಾರೆ. ಆ ಲಿವಿಂಗ್ ರಿಲೇಷನ್ಶಿಪ್ ಒಟ್ಟಿಗೆ ಇದ್ದಂಥ ಅವರ ಒಟ್ಟಿಗೂ ಕೂಡ ಮಟ್ಟಣ್ಣವರು ಯಾವಾಗ ಕಾಂಟ್ಯಾಕ್ಟಲ್ಲಿದ್ದ ಅದನ್ನು ನಾನು ಹೇಳ್ತೀನಿ. ಈಗ ನಿಮಗೆ ಆಂಟಿಯ ಪಕ್ಕದ ಮನೆಯವರ ಮಾತು ಕೇಳ್ಕೊಳ್ಳಿ. ನಮ್ಮ ಇನ್ವೆಸ್ಟಿಗೇಷನ್ ಮಾಡಿದ್ವಿ ಇಲ್ಲ ಅಂತ ಒಂದು ಪ್ರೂಫ್ಗಾಗಿ ಇವತ್ತು. ಹಲೋ ಹಲೋ, ಹಾಂ ಹೇಳಿ. ಶೈಲಜಾ ಮೇಡಮ್ ಅವರ? ಹೌದು. ಅದೇ ಸುಜಾತ ಅವರು ನಿಮ್ದು ಏನೋ ರಿಲೇಟಿವ್ ಮೇಡಮ್? ಅದು ಸುಜಾತ ಅಂತ ಇದ್ದವರು. ಯಾವ ಸುಜಾತ? ಅವರೇ ಸುಜಾತ ಭಟ್ ಅಂತ. ಹಾಂ ಹೌದು. ಹೌದಾ? ನಿಮ್ಗೆ ಏನಾಗ್ಬೇಕು ಮೇಡಮ್ ಅವರು? ಅವ್ರು ನಮ್ಗೇನು ಇಲ್ಲ, ನಮ್ಮ ಬಿಲ್ಡಿಂಗ್ ಅಲ್ಲಿ ಇದ್ದಾರೆ ಅಷ್ಟೇ. ಹೌದಾ? ಹಾ, ಓಕೆ. ಅಲ್ಲ ಅವ್ರದ್ದು ಈಗ ಇದೆಲ್ಲ ಧರ್ಮಸ್ಥಳ ಸ್ಟೋರಿಯಲ್ಲೆಲ್ಲ ಹೋಗ್ತಾ ಇದೆ ಅಲ್ವಾ? ಹೌದೌದು. ಹೌದು, ಅದಕ್ಕೆ ನಮ್ಗೆ ನಿಮ್ಮ ನಂಬರ್ ಕೊಟ್ಟರು. ಅವರ ಮನೆ ಹತ್ರ ಬಂದಾಗ ನಿಮ್ಮ ಬಿಲ್ಡಿಂಗ್ ಅಲ್ಲೇ ಇದ್ದಾರೆ ಈಗ ಅವರು? ಹೌದು, ನಮ್ಮ ಬಿಲ್ಡಿಂಗ್ ಅಲ್ಲೇ ಇರೋದು. ಹೌದು. ಹೌದಾ? ಅವ್ರು ಯಾರೊಟ್ಟಿಗಿದ್ದಾರೆ ಮೇಡಮ್ ಅಲ್ಲಿ? ಹಾ, ಯಾರೊಟ್ಟಿಗೆ ಇರೋದು? ಮಕ್ಕಳು ಏನಾದ್ರು ಇದ್ದಾರಾ? ಹಸ್ಬೆಂಡ್ ಮಕ್ಕಳು? ಯಾರು ಇಲ್ಲ, ಮಕ್ಳು ಯಾರು ಇಲ್ಲ, ಅವರು ಒಬ್ಬರೇ ಇರೋದು. ಹೌದಾ? ಓನ್ ಹೌಸಾ? ಓನ್ ಹೌಸ್ ಅಲ್ಲ, ಅವರು ಲೀಸ್ಗಿರೋದು. ಓ, ಲೀಸ್ಗೆ ಇರೋದಾ ಮೇಡಮ್? ಓಕೆ. ಎಷ್ಟು ಸಮಯ ಆಯ್ತು ಮೇಡಮ್ ಇಲ್ಲಿ ಬಂದವರು? ಎಲ್ಲಿಗೆ? ಇಲ್ಲಿಗೆ, ಈ ಬಿಲ್ಡಿಂಗ್ಗೆ? ಈ ಬಿಲ್ಡಿಂಗ್ ಬಂದ್ರೆ 4 ವರ್ಷ ಆಗ್ತಿದೆ. ಹೌದಾ? ಇದೆಲ್ಲಿ ಬನಶಂಕರಿ? ಮೂರುವರೆ 4 ಅಷ್ಟರಲ್ಲಿದೆ ಅಷ್ಟೇ. ಎಲ್ಲಿ ಬನಶಂಕರಿ ಮೇಡಮ್ ಇದು? ಹಾ, ಬನಶಂಕರಿ. ಹೌದು. ಅಲ್ಲ, ಸುಜಾತ ಅವರೇನೋ ಅಲ್ಲಿ ಈಗ ಇಲ್ಲ ಅಂತ ಏನೋ ಹೇಳಿದ್ರಂತೆ. ಈಗಿಲ್ಲ ಅಂದ್ರೆ ಅದೇ ಊರಿಗೆ ಹೋಗಿದಾರಲ್ಲ ಅಲ್ಲಿ. ಓ ಹೌದಾ? ಏನ ಮೇಡಮ್ ಅದು? ಏನ್ ಸ್ಟೋರಿ ಮೇಡಮ್? ನಿಮ್ಗೆ ಮುಂಚೆ ಏನಾದ್ರು ಹೇಳ್ತಾ ಇದ್ರ ಇದ್ರ ಬಗ್ಗೆ? ನನ್ನ ಮಗಳಿಲ್ಲ, ನನ್ನ ಮಗಳು ಇದಾಗ್ಬಿಟ್ಟಿದೆ ಅಂತ ಹೇಳಿದ್ರು. ಒಂದ್ ಸಲ ನಾವ್ ಏನಾರ ಮಾತಾಡ್ದಾಗ ಬರ್ತಿತ್ತು. ಹಾ, ಅಲ್ಲ, ಈ ಧರ್ಮಸ್ಥಳದಲ್ಲಿ ಹಿಂಗೆ ಆಗಿದೆ ಅಂತ ಏನಾದ್ರು ಮುಂಚೆ ಹೇಳಿದ್ರ ಮೇಡಮ್ ನಿಮ್ಗೆ? ಓದ್ತಾ ಇರ್ಬೇಕಾದ್ರೆ ಯಾರೋ ಇದ್ ಮಾಡ್ಬಿಟ್ಟು ಸಾಯಿಸ್ಬಿಟ್ಟಿದ್ದಾರೆ ಅಂತ ಏನೋ ಒಂದ್ ಸ್ವಲ್ಪ ಹೇಳ್ತಾ ಇದ್ರು ಅಷ್ಟು. ನಾವ್ ಕೇಳಿದ್ರೆ ಏನ್ ಮಾಡ್ತಾ ಇದ್ರು ಮೇಡಮ್ ಅವ್ರ ಹಸ್ಬೆಂಡ್? ಅವ್ರ ಹಸ್ಬೆಂಡ್ ಏನ್ ಮಾಡ್ತಿದ್ರು ಗೊತ್ತಿಲ್ಲ ನಮ್ಗೆ. ಇಲ್ಲ ಇದ್ರ ಒಟ್ಟಿಗೆ ಇದ್ರ ಹಸ್ಬೆಂಡ್ ಅಂಡ್ ವೈಫ್? ಇಲ್ಲ ಇತ್ತಿಲ್ಲ. ಓ, ಇಲ್ಲಿ ಇವ್ರು ಒಬ್ಬರೇ ಇದ್ದಿದ್ದಾ? ಇವ್ರೊಬ್ಬರೇ ಇದ್ದಿದ್ದು 4 years ಇಂದ. ಹಾ. ಓ, ಓಕೆ ಓಕೆ. ಈ ಬಿಲ್ಡಿಂಗ್ ಹೆಸರು ಏನ್ ಬರುತ್ತೆ ಮೇಡಮ್ ನಿಮ್ದು? ONK ರೆಸಿಡೆನ್ಸಿ. ಓ, ONK ಬನಶಂಕರಿ ಅಲ್ವಾ? ಬನಶಂಕರಿ ತರ್ಸ್ಟೇಜ್. ಓಕೆ ಓಕೆ. ನಿಮ್ದು ಓನ್ ಹೌಸಾ? ಓನ್ ಹೌಸ್ ಅಲ್ಲ, ನಾನು ಲೀಸ್ಗೆ ಇರೋದು. ಹೌದಾ ಮೇಡಮ್? ಏನಿಲ್ಲ, ಕೇಳಿದಿಕ್ಕೇನಿಲ್ಲ. ಇರೋ ವಿಷಯ ಕೇಳ್ತಿದ್ವಿ, ನಮ್ಗೆ ಗೊತ್ತಿರೋ ವಿಷಯ ನಿಮ್ಗೆ ಹೇಳ್ತಾ ಇದ್ವಿ. ಅದ್ರಿಂದ ಏನ್ ಪ್ರಾಬ್ಲಮ್? ಕೆಲಸ ಏನಾದ್ರು ಮಾಡ್ತಾ ಇದ್ರ ಮೇಡಮ್ ಅವರು? ಏನ್ ಮಾಡ್ತಾ ಇದ್ರು ಅವರು? ಅವರು ಮೊದ್ಲೇನೋ ಆಯುರ್ವೇದಿಕ್ ಆಸ್ಪತ್ರೆ ಇದ್ರಲ್ಲಿ ಸ್ವಲ್ಪ ಔಷಧಿಗಳು ಇದ್ ಮಾಡ್ತಾ ಇದ್ರು. ಓ, ಎಲ್ಲಿ ಮೇಡಮ್? ಎಲ್ಲಿ? ಮೆಡಿಸನ್ ಕೊಡ್ತಾ ಇದ್ರು. ಓ, ಮೆಡಿಸಿನ್. ಅಂದ್ರೆ ಯಾವ್ದೋ ಡಾಕ್ಟರ್ ಶಾಪ್ ಅಲ್ಲಿ ಕೆಲಸ ಮಾಡೋರು ಅವರು. ಓ, ಡಾಕ್ಟರ್ ಶಾಪ್ ಅಲ್ಲಿ? ಹಾ ಹಾ ಹಾ. ಕೆಲಸ ಮಾಡೋರು ಅಷ್ಟೇ. ಅದಾದ್ಮೇಲೆ ಇಲ್ಲಿ ಅವ್ರಿಗೆ ಸಾಕಾಗ್ತಿಲ್ಲ ಬರೋದು ಅಂತ ಬೆಳಗ್ಗೆ ಒಂದು ಪಾರ್ಕ್ ಹೋಗಿ ಅವರು ಜ್ಯೂಸ್ಗಳೆಲ್ಲ ತಗೊಂಡೋಗಿ ಸೇಲ್ ಮಾಡೋರು. ಬೆಳಗ್ಗೆ ಪಾಪ 2 ಗಂಟೆಗೆ ಎದ್ದು ಎಲ್ಲ ಜ್ಯೂಸ್ ಮಾಡಿ 4 ಗಂಟೆಗೂ ಎಲ್ಲ ತಗೊಂಡೋಗಿ ಅಲ್ಲಿ ಎದುರುಗಡೆ ಪದ್ಮನಾಭ ನಗರ ಪಾರ್ಕ್ ಅಂತ ಇದೆ, ಪಾರ್ಕ್ ಅಲ್ಲಿ ಜ್ಯೂಸ್ ಮಾಡ್ತಾ ಇದ್ರು. ಹೆಲ್ತಿ ಫುಡ್ ಇರೋರಿಗೆ, ಶುಗರ್ ಇರೋರಿಗೆ, BP ಇರೋರಿಗೆಲ್ಲ ಆತರ ಕೊಡೋರು ಬೆಳಗ್ಗೆ ಜಾವ. ಅವ್ರೇನು CBI ಇದ್ರ ಮೇಡಮ್ ಮುಂಚೆ? ಇದ್ರಂತೆ, CBI ಇದ್ರಂತೆ. ನಮಗ್ ಗೊತ್ತಿಲ್ಲ. ಅವ್ರು ಮೊನ್ನೆ ಯೂಟ್ಯೂಬ್ ಚಾನಲ್ ಅಲ್ಲಿ ಹೇಳ್ದಾಗ್ಲೇ ನಮಗ್ ಗೊತ್ತಿದ್ದು CBI ಇದ್ರು ಅವ್ರ ಮಗಳೇ ಇದ್ದಾಗ ಅಂತ. ನಮ್ಗೆ ಅವಾಗ ನಾವು ಯೂಟ್ಯೂಬ್ ಚಾನಲ್ ಅಲ್ಲಿ ಮತ್ತೆ ಟಿವಿಲಿ ಮಾಡ್ಬೇಕಾದ್ರೇನೆ, ಯೂಟ್ಯೂಬ್ ಚಾನಲ್ ಅಲ್ಲಿ ಹೇಳ್ಬೇಕಾದ್ರೇನೆ ಗೊತ್ತಾಗಿತ್ತು. ಅದ್ರಲ್ಲಿ ಅದೇ ಹೇಳ್ತಾರ, ಅವ್ರ ಹಸ್ಬೆಂಡಿನ ಜನವರಿಯಲ್ಲಿ ತೀರ್ಕೊಂಡ್ರು ಅಂತ ಹೇಳ್ತಾರೆ. ಅವರು
ಯಾರೋ ಒಂದ್ ಸ್ವಲ್ಪ ಇದಾಗಿ ಇಟ್ಕೊಂಡಿದ್ರು ಅಂತ ಇದ್ದಿದ್ದವ್ರು ಅಂತ ಟುಗೆದರ್ ಅಂತಾರೆ ಹೇಳ್ತಾರಲ್ಲ ಅವ್ರನ್ನ ನೋಡ್ಕೊಂಡು ಹಾ ಆತರ ಇವರೇ ಬೇರೆ ಇವ್ರು ಉಡುಪಿ ಕಡೆಯವರು ಅವ್ರ ಹಾಸನದ ಕಡೆಯವರು ಅವ್ರ ಇಂಜಿನಿಯರ್ ಅವ್ರು ಸ್ಟ್ಯಾಂಡರ್ಡ್ ಇಂಜಿನಿಯರ್ ಎಲ್ಲ ಆಸ್ಪತ್ರೆ ನೋಡಿ ಅವ್ರಿಗೆ ಯಾರು ಅವ್ರ ಮಿಸಸ್ ಅವ್ರ ಹೆಂಡತಿ ಇದಾಗ್ಬಿಟ್ರು ಅಂತ ಹೇಳಿ ಇವರು ಅವ್ರ ಜೊತೆಗಿದ್ರು ಇಲ್ಲೇ ಇದ್ರಾ? ಅಲ್ಲ ಓನ್ ಹಸ್ಬೆಂಡ್ ಅಲ್ಲ ಅವರು ಓಕೆ ಓಕೆ, ಅಲ್ಲ ಇಲ್ಲೇ ಇದ್ರ ಅವರು? ಅವ್ರ ಜೊತೆಗೆ ಇದ್ರು ಅವರು. ಎಷ್ಟು ವರ್ಷದಿಂದ? ನಮ್ಗೆ ಯಾವಾಗ ಗೊತ್ತಾಗಿದ್ದು ಅಂದ್ರೆ ಅವ್ರ ಸತ್ತೋದಾಗ ನಮ್ಗೆ ಗೊತ್ತಾಗಿದ್ದು ಇವ್ರು ಉಡುಪಿ ಕಡೆಯವರು ಅಂತ ಅವಾಗ ಗೊತ್ತಾಗಿದ್ದು. ಎಲ್ಲಿ ಸತ್ತೋಗಿದ್ದು? ನಿಮ್ ಬಿಲ್ಡಿಂಗ್ ಅದೇ? ನಿಮ್ ಬಿಲ್ಡಿಂಗ್ ಅಲ್ಲೇ? ನಮ್ ಬಿಲ್ಡಿಂಗ್ ಅಲ್ಲೇ ಸತ್ತೋಗಿದ್ದೆಯಪ್ಪ. ಅಂದ್ರೆ ಅವ್ರಿಗೆ ಮಗಳು ಇದ್ದಾಳೆ ಅವ್ರ ಮಗಳು ಬಂದೆ ಅವ್ರ ಕಡೆ ಏನು ಇದ್ ಮಾಡ್ಬೇಕು ಆತರ ಎಲ್ಲ ಅವ್ರು ಮಾಡುದು. ಹಾ, ಮಗಳು ಇಲ್ಲೇ ಇದ್ದಾಳ ಮೇಡಮ್? ಅವ್ರ ಮಗಳು ಗೊತ್ತಾ? ಇವ್ರ ಸ್ವಂತ ಮಗಳಲ್ಲ, ಇವ್ರ ಹೊಟ್ಟೆಲಿ ಹುಟ್ಟಿದ ಮಗಳಲ್ಲ, ಆ ಅಪ್ಪಂಗ್ ಹುಟ್ಟಿದ ಮಗಳು. ಅವ್ರ ಅಪ್ಪ ಅಯ್ಯಂಗಾರ್ಸಿ, ಇವ್ರು ಉಡುಪಿ ಕಡೆಯವರು. ಓಕೆ 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 ಓಕೆ. ಇವ್ರು ಅವ್ರನ್ನ ಇಟ್ಕೊಂಡಿದ್ದಿರ, ಅವ್ರಿಗೂ ಯಾರು ಇಲ್ಲ ಇವ್ರಿಗೂ ಯಾರು ಇಲ್ಲ ಅಂತ ಪಾಪ ಈ ಅಮ್ಮಂಗೆ ಏನು ಬೆಂಗಳೂರಲ್ಲಿ ಯಾವ್ದು ಆಶ್ರಯ ಇಟ್ಟಿಲ್ಲ ಅಂತ ಅವ್ರ ಜೊತೆಲಿ ಇದ್ವಿ ಅಂತ ಇಲ್ಲಿ ಬಂದು ನಮ್ಗೆ 1.5 ವರ್ಷದ ಮೇಲೆ ಗೊತ್ತಾಯ್ತು ಈ ತರ ಅಂತ. ಅವ್ರ ಹಸ್ಬೆಂಡ್ ಅಲ್ಲ ಅಂತ ಹೇಳಿದ್ರು, ಗೊತ್ತಾಯ್ತು. ಅವ್ರ ಮಗಳು ಹೇಳಿದ್ರು ಇಲ್ಲ ಇವ್ರು ನೋಡ್ಕೊಂತ ಇವ್ರು ಇದ್ ಮಾಡ್ಕೊಂತ ಇದ್ರು ಅಂತ ಹೇಳಿದ್ರು. ಆ ತರ ಇದ್ದಿತ್ತು. ಇಲ್ಲೇ 4 ವರ್ಷದಿಂದ ಇಲ್ಲೇ ಇದ್ರು ಅವರು? ಇದ್ರು ಇಬ್ರು ಜೊತೆಗೆ ನಮ್ಮನೆಗ್ ಬಂದಾಗ ಇಬ್ರು ಜೊತೆಲೆ ಬಂದ್ರು. ನಮ್ಗೆ ಆಮೇಲೆ ಒಂದ್ ಸ್ವಲ್ಪ ಹೇಳಿದ್ರು, ಅವ್ರ ಮಗಳು ಸಿಕ್ಕಿದಾಗ ಹೇಳಿದ್ರು. ಅವಾಗ ಗೊತ್ತಾಗ್ತಿತ್ತು ಅವ್ರ ಮಗಳ ಖರ್ಚಿಗೆ ದುಡ್ಡು ಎಲ್ಲ ಅವರು ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದ ಜನ ಅವರೆಲ್ಲ ಅವ್ರನ್ನ ಅವ್ರ ತಂದೆಗೆ ಒಂಚೂರು ಕೊಟ್ಕೊಂಡು ನೋಡ್ಕೊಂಡು ಇರ್ತಾ ಇದ್ರು. ನೋಡ್ಕೊಂತಿದ್ರು. ಹುಡುಗಿ ನಂಬರ್ ಏನಾದ್ರು ಇದೆಯಾ ಮೇಡಮ್ ಮಗಳದ್ದು? ನಮ್ಮ ಹತ್ರ ಏನು ಇಲ್ಲ. ಅವ್ರು ಎಲ್ಲಿರೋದು? ಅವ್ರ ಅಪ್ಪ ಅಯ್ಯಂಗಾರ್ಸ್ ಅವರು. ಹೌದಾ? ಅವ್ರ ಅಪ್ಪ ಅಯ್ಯಂಗಾರ್ಸು. ಅವರು ಅಯ್ಯಂಗಾರ್ಸು. ಇವ್ರು ಅವ್ರು ಇಟ್ಕೊಂಡಿದ್ದವ್ರು ರಾಮ್ ಪ್ರಸಾದ್ ಅಂತ.